ಆ ಇನ್ವಿಟೇಷನ್ ತೊಗೊಂಡು ಊರಿಗೆ ಬರಬೇಕು. ನಮ್ಮ ಊರು ಹಿರಿಯರೆಲ್ಲ ಯಾವಾಗ ಇರ್ತಾರೆ ಅಂತ ಒಂದ್ಸರಿ ಕೇಳ್ಬಿಟ್ಟು ಹೇಳ್ತೀರಾ? ಸರಿ, ನಾನು ಮತ್ತೆ ಮಾಡ್ತೀನಿ. ಬಾಪ ಸರಿ, ಇಲ್ಲಿಡು. ಒಂದು ನಿಮಿಷ ಇರು. ಮತ್ತೆ ತಗೋ. ಸುಮತೆ ಏನ್ರಿ? ಇಲ್ಲಿ ನೋಡು, ಇನ್ವಿಟೇಷನ್ ಬಂದಿದೆ. ಹೌದಾ? ರೀ, ಪ್ರಿಂಟ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತೆ ಡಿಸೈನ್ ಸೆಲೆಕ್ಟ್ ಮಾಡಿದ್ಯಾರು? ನಾನಲ್ವಾ? ಸುಮತಿ, ಏನಾಯ್ತು? ನಿನ್ನೆ ಕೇಳ್ತಾ ಇರೋದು, ಏನಾಯ್ತು? ರೀ, ಎಲ್ಲರೂ ಲಗ್ನ ಪತ್ರಿಕೆಯಲ್ಲಿ ಹೆಣ್ಣಿನ ತಂದೆ ತಾಯಿ ಹೆಸರು ಬರ್ಸಿರ್ತಾರೆ. ಆದ್ರೆ ನೀವು ನಮ್ಮ ತಂದೆ ತಾಯಿ ಹೆಸರು ಬರ್ಸಿದ್ ನೋಡಿ ಕಣ್ ತುಂಬಿ ಬಂತು. ಅದೇ ಅಲ್ವಾ ಅದಕ್ಕೆ ಸಂಬಂಧದ ಪ್ರೀತಿ ವಿಶ್ವಾಸ ಅಂದ್ರೆ. ನಮಗೆ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಿಮ್ ತಂದೆ ತಾಯಿನೂ ಅಷ್ಟೇ ಮುಖ್ಯ. ಅದಕ್ಕೆ ಅನಾಥರಾಗಿದ್ದ ನಮ್ಮ ಬದುಕಲ್ಲಿ ನೀವ್ ಬರ್ದೇ ಹೋಗಿದ್ರೆ ಈ ಅಣ್ಣ ತಂಗಿಗೆ ಎಲ್ಲಿ ಬೆಲೆ ಇರ್ತಿತ್ತು? ಈ ಮನೆನ ಕಟ್ಕೊಟ್ಟೋರು ನೀವು. ಅಣ್ಣ ತಂಗಿಗೆ ಬೆಲೆ ಬರೋ ಹಾಗೆ ಮಾಡ್ದವ್ರೇ ನೀವಲ್ವಾ? ನಿಮ್ಮನ್ ಮರೆಯೋಕ್ಕಾಗತ್ತಾ? ನಿಮ್ಮನ್ ಕೊಟ್ಟ ನಿಮ್ಮ ಅಪ್ಪ ಅಮ್ಮನ್ ಮರೆಯೋಕ್ಕಾಗತ್ತಾ? ನಿಮ್ಮ ಅಣ್ಣನ ಕೈ ಹಿಡಿಯಕ್ಕೆ ನಾ ತುಂಬಾ ಪುಣ್ಯ ಮಾಡಿದ್ದೀನಿ ಅಚ್ಚು. ನಿಮ್ ಈ ಗುಣಕ್ಕಿರಿ ನಾನ್ ನಿಮ್ ಕೈ ಹಿಡ್ದಿದ್ದು. ಸುಮತಿ ಮೇಡಮ್, ಮದುವೆ ನಮ್ಮಿಬ್ಬರದಲ್ಲ, ನನ್ನ ತಂಗಿದು. ಅದನ್ನ ನೆನಪಿರ್ಲಿ. ಹೋಗ್ರಿ, ನಾನೇನ್ ನಮ್ಮಿಬ್ರದ್ದು ಅನ್ನ ನೀವೊಬ್ರು. ನೀನ್ ಮಾತಲ್ಲಿ ಹೇಳಿಲ್ಲ, ಆದ್ರೆ ನಿನ್ನ ಭಾವನೆ ಮಾತಿಂದಾಟ ಎರಡು ಅದನ್ನೇ ಹೇಳ್ತಾ ಇದೆ. ಸರಿ, ಮೊದಲು ಈ ಇನ್ವಿಟೇಷನ್ಗಳಿಗೆ ಪೂಜೆ ಮಾಡಬೇಕು, ಅದ್ರ ವ್ಯವಸ್ಥೆ ಮಾಡ್ಕೋಗು. ಚುಮಾ, ಅಣ್ಣ, ಇನ್ನೊಂದು 10-15 ದಿನ ಅಷ್ಟೇ ಚೀಸೋ ಕುಮಾರಿ ಅಂತಿರೋ ನೀನು ಶ್ರೀಮತಿ ಆಗೋಗ್ತೀಯ. ನನಗಿನ್ನು ನೀನು ಆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಿದ್ದು, ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಿದ್ದು, ನೀನು ಮಾಡ್ತಿದ್ದ ತರಲೆ ಇವೆಲ್ಲ ಹಾಗೆ ನೆನಪಲ್ಲಿದೆ ಕಣಮ್ಮ. ನೆನಪು ಹಾಗೆ ಇರುತ್ತೆ, ಕಾಲ ಹಾಗೆ ಇರಬೇಕಲ್ವಾ? ಇರುತ್ತಾ? ಈ ಕಾಲ ಯಾರಿಗೋಸ್ಕರನು ಕಾಯೋದಿಲ್ಲ ಅಲ್ವೇನಮ್ಮ? ಅಣ್ಣ, ನನ್ನ ಬದುಕಲ್ಲಿ ನಾನೇನಾದ್ರೂ ರಾಘವ್ಗೆ ಜೀವನ ಕೊಡದೆ ಹೋಗಿದ್ರೆ ಜೀವನ ಪೂರ್ತಿ ನಿನ್ ಜೊತೆಲೆ ಅಚ್ಚು ಶ್ರೀಕುಮಾರಿ ಆಗಿ ಇದ್ಬಿಡ್ತಿದ್ದೆ. ನಮ್ಮಿಷ್ಟಕ್ಕೆ ಕಾಲ ಕಾಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೌದಣ್ಣ. ಅಣ್ಣ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಸರಿ ಕಂದ. ಕ್ಷಮಿಸಿ ಮೇಡಮ್, ಕ್ಷಮಿಸಿ. ಏನೋ ಕೋಪದಲ್ಲಿ ಆ ಥರ ಮಾತಾಡ್ಬಿಟ್ಟೆ. ನಿಮಗೇನಾದರೂ ಆಗುತ್ತೇನೋ ಅನ್ನೋ ಭಯದಲ್ಲಿ ಆ ಥರ ಮಾತಾಡ್ಬಿಟ್ಟೆ ಮೇಡಮ್. ಇನ್ಯಾವತ್ತೂ ನಾನು ಆ ಥರ ಮಾತಾಡಲ್ಲ. ದಯವಿಟ್ಟು ಕ್ಷಮಿಸಿ. ಯಾಕೆ ಇಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಡಿದ್ದೀರಾ? ತುಂಬ ನೋವಾಗ್ತಿದೆಯಾ? ಬನ್ನಿ, ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ, ನೀವು ಕೈ ಸುಟ್ಕೊಂಡ್ಬಿಟ್ರಲ್ಲ ಅನ್ನೋ ಕೋಪದಲ್ಲಿ ನಾನು ಆ ಥರ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಸುಮ್ನೆ ಇರೋ ಸ್ವಲ್ಪ.
ನಾನೇ ನೀನ್ ಬೈದಿದ್ಕೆ ಕೋಪ ಮಾಡ್ಕೊಂಡಿಲ್ಲ. ಏನ್ ದೊಡ್ಡ ಇವನು. ಮತ್ತೆ ನನ್ಗೆ ನಮ್ಮ ಅಣ್ಣ ನೆನಪಾದ. ಅಣ್ಣ ಇದೇ ತರ ಒಂದ್ಸಲ ನಾನು ಕೈ ಸುಟ್ಕೊಂಡಿದ್ದಕ್ಕೆ ಅದಕ್ಕೆ ಬಾಯಿಗೆ ಬಂದಾಗ ಬೈದಿದ್ದ.